ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾನೆ. ಕಳೆದ ಜನವರಿ 22ರಂದು ಮಂಗಳಕರ ಸಮಯದಲ್ಲಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು, ಪ್ರಧಾನಿ ಮೋದಿ ಸೇರಿದಂತೆ ಸುಮಾರು 7,000 ಗಣ್ಯರು ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದರು. ಆ ದಿನ ಇಡೀ ಭಾರತವೇ ಒಂದಾಗಿ ನಿಂತಿತ್ತು. ದೇಶದ ಪ್ರತಿ ಮನೆಗಳಲ್ಲಿ ಶ್ರೀರಾಮ ವಿರಾಜಮಾನನಾದ. ಅಲ್ಲಿ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಅವರು ಯಜಮಾನನ ಸ್ಥಾನದಲ್ಲಿ ಕುಳಿತು ಎಲ್ಲ ಕ್ರಿಯಾವಿಧಿಗಳನ್ನು ಪೂರೈಸಿ ದೇವರಿಗೆ ಮೊದಲ ಪೂಜೆಯನ್ನು ನೆರವೇರಿಸಿದರು. ತಾನು ಹುಟ್ಟಿದ ಜಾಗದಲ್ಲಿ ಕಮಲ ಲೋಚನ ಜನ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಪ್ರಧಾನಿ ಮೋದಿಯವರು ದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀರಾಮನಿಗೆ ಭಕ್ತಿಯಿಂದ ವಂದಿಸಿದರು. ಇಡೀ ಭಾರತದಾದ್ಯಂತ ಸರ್ವಧರ್ಮೀಯರು ರಾಮನ ಹರುಷವನ್ನು ಆನಂದಿಸಿದ್ರು, ಕಣ್ಣೀರಾದರು, ಆ ಭಗವಂತನ ತೇಜಸ್ಸಿಗೆ ಶರಣಾದರು. ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಕೈಚಳಕದಲ್ಲಿ ಅಮೋಘ ರೂಪ ಪಡೆದ ಶ್ರೀರಾಮನ ಬಾಲಾಕೃತಿಯು ನೋಡುತ್ತಲೇ ವಿಶ್ವದುದ್ದಗಲಕ್ಕೂ ತನ್ನ ಶಕ್ತಿ ಮತ್ತು ಆಕರ್ಷಣೆಯನ್ನು ಪಸರಿಸಿಬಿಡ್ತು. ಆ ಪವಾಡ ನಡೆದದ್ದು ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಸಕಲ ವಿಧಿವಿಧಾನಗಳ ಮೂಲಕ ನೆರವೇರಿದ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕವೇ. ಅದು ನಿಜಕ್ಕೂ ನಮ್ಮ ತರ್ಕವನ್ನೇ ಅಲುಗಾಡಿಸುವ ಕ್ಷಣ. ಓರ್ವ ಮನುಷ್ಯನ ಮಸ್ತಿಷ್ಕಕ್ಕೂ ನಿಲುಕದ ದೈವೀ ಶಕ್ತಿಯ ಅನುಗ್ರಹವಲ್ಲದೆ ಮತ್ತೇನೂ ಅಲ್ಲ. ನುರಿತ ಪಾಂಡಿತ್ಯರ ಅಭಿಪ್ರಾಯದಂತೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರವೇ ಕಲ್ಲಿಗೆ ಜೀವ ಕಳೆ ಬರುತ್ತೆ. ಅದು ಕೂಡ ಮನುಷ್ಯನ ಮನಸ್ಸನ್ನ, ಅವನ ಹಾವಾಭಾವವನ್ನು ಅರ್ಥೈಸಿಕೊಳ್ಳುತ್ತೆ. ಭೂಮಂಡಲದ ಸಕಲವನ್ನು ಸೆಳೆಯುವ ಶಕ್ತಿ ಅಡಕವಾಗುತ್ತೆ ಅಂತಾರೆ. ಅಷ್ಟಕ್ಕೂ ಆ ಪ್ರಾಣ ಪ್ರತಿಷ್ಠೆ ಅಂದ್ರೆ ಪ್ರಾಣವೇ ಜೀವಾತ್ಮನ ಮೂಲ. ಪ್ರಾಣ ದೇಹ ಪ್ರವೇಶಿಸಿದಾಗ ಜೀವ ತುಂಬುತ್ತೆ, ಪ್ರಾಣ ಪ್ರತಿಷ್ಠಾಪನೆಯಾದಾಗ ಕಲ್ಲಿಗೂ ಜೀವ ಕಳೆ ಬರುತ್ತೆ ಅನ್ನೋದು ಸನಾತನ ಶಾಸ್ತ್ರ ಪುರಾಣಗಳ ನಂಬಿಕೆ. ಅದಕ್ಕೆ ಪುಷ್ಟಿ ನೀಡಿದ್ದು ಮಾತ್ರ ಬಾಲರಾಮನ ಮೂರ್ತಿ. ವಿಗ್ರಹ ಗರ್ಭಗುಡಿ ಸೇರಿದ್ದಾಗ ಇದ್ದಿದ್ದೇ ಬೇರೆ, ಸಕಲ ಶಾಸ್ತ್ರೋಕ್ತವಾಗಿ ನೆಲೆ ನಿಂತು ಪೂಜಾ ವಿಧಿವಿಧಾನಗಳು ನೆರವೇರಿದ ನಂತರ ಆ ಸ್ವರೂಪದ ನೋಟ ಕಂಡಿದ್ದೇ ಬೇರೆ. ಹಾಗಾದ್ರೆ ಪ್ರಾಣ ಪ್ರತಿಷ್ಠಾಪನೆಗೆ ಅಷ್ಟೊಂದು ಶಕ್ತಿ ಇದೆಯಾ? ಅಷ್ಟಕ್ಕೂ ಆ ವಿಧಿಯನ್ನ ಹೇಗೆ ನೆರವೇರಿಸ್ತಾರೆ? ನಮ್ಮ ಶಾಸ್ತ್ರೋಕ್ತಿಯಲ್ಲಿ ಉಲ್ಲೇಖವಾಗಿರುವುದೇನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪ್ರಾಣ ಪ್ರತಿಷ್ಠೆ ಅಂದರೆ ಒಂದು ಮೂರ್ತಿಯಲ್ಲಿ ನೆಲೆಸಲು ಒಬ್ಬ ದೇವತೆಯನ್ನ ಆಹ್ವಾನಿಸುವ ವಿಧಿಗೆ ಪ್ರಾಣ ಪ್ರತಿಷ್ಠಾಪನೆ ಎನ್ನುತ್ತಾರೆ. ಇದೊಂದು ಹಿಂದೂ ದೇವತಾಶಾಸ್ತ್ರೀಯ ಪದ. ಇದನ್ನೇ ದೇವತೆಯ ಪ್ರಜ್ಞೆ ಅಥವಾ ಮೂರ್ತಿಯನ್ನ ಜಾಗೃತಗೊಳಿಸುವ ಪವಿತ್ರೀಕರಣದ ಒಂದು ಕ್ರಿಯಾವಿಧಿ ಎಂದು ಕರೀತಾರೆ. ಸಾಂಪ್ರದಾಯಿಕ ಹಿಂದೂ ಧರ್ಮದ ಪ್ರಕಾರ ಈ ವಿಧಿಯನ್ನ ಸರಿಯಾಗಿ ನಡೆಸಿದ ನಂತರವಷ್ಟೇ ಮೂರ್ತಿಗೆ ಪೂಜೆಯನ್ನ ಮಾಡಬೇಕು. ಇದರಲ್ಲಿ ದೇವತೆಯನ್ನ ನಿವಾಸದ ಅತಿಥಿಯಾಗಿ ಆಹ್ವಾನಿಸಲು ಸ್ತೋತ್ರಗಳು, ಮಂತ್ರಗಳನ್ನು ಪಠಿಸಲಾಗುತ್ತೆ. ತದನಂತರವೇ ಕಣ್ಣಿಗೆ ಕಟ್ಟಿದ ವಸ್ತ್ರವನ್ನ ನಿಧಾನಕ್ಕೆ ತೆರೆಯಲಾಗುತ್ತೆ. ಹಿಂದೂ ಮತ್ತು ಜೈನ ಧರ್ಮದ ದೇವಾಲಯಗಳಲ್ಲಿ ಈ ಪದ್ಧತಿಯನ್ನೇ ಆಚರಿಸಲಾಗುತ್ತೆ. ಈ ಆಚರಣೆ ಹಿಂದೂ ದೇವಾಲಯಕ್ಕೆ ಜೀವ ತುಂಬುತ್ತೆ ಮತ್ತು ಮೂರ್ತಿಗೆ ದೈವತ್ವ ತುಂಬಿ ಮನುಷ್ಯನ ಆಧ್ಯಾತ್ಮಿಕತೆಯ ನೇತ್ರ ತೆರೆದುಕೊಳ್ಳುತ್ತೆ ಅನ್ನೋದು ಪೂರ್ವಿಕರ ನಂಬಿಕೆ. ಇನ್ನು ಪ್ರತಿಷ್ಠಾ ಅನ್ನೋದು ಸಂಸ್ಕೃತ ಪದ. ಸಾಮಾನ್ಯ ಬಳಕೆಯಲ್ಲಿ ಪ್ರಯಾಸ ಅಥವಾ ನಿಯೋಜನೆ ಎಂದಾಗುತ್ತೆ. ಈ ಪದವನ್ನ ಮೂರ್ತಿಗೆ ಸಂಬಂಧಿಸಿದಂತೆ ಬಳಸಲಾಗಿದೆ. ಪ್ರತಿಷ್ಠಾ ಎಂದರೆ ಸ್ಥಾಪಿತ ಅಥವಾ ಪವಿತ್ರ ಎಂದರ್ಥ. ಪ್ರಾಣ ಎಂದರೆ ಜೀವಶಕ್ತಿ, ಉಸಿರು, ಚೈತನ್ಯ. ಪ್ರಾಣ ಪ್ರತಿಷ್ಠಾ ಎಂಬ ಪದಗುಚ್ಛವು ಒಂದು ಆಚರಣೆಯಾಗಿದ್ದು, ಇದರ ಅರ್ಥ ಮೂರ್ತಿ ಅಥವಾ ವಿಗ್ರಹಕ್ಕೆ ಉಸಿರು ತುಂಬುವುದು ಅಥವಾ ದೇವಾಲಯಕ್ಕೆ ಜೀವವನ್ನು ತರುವುದಕ್ಕೆ ಪ್ರಾಣ ಪ್ರತಿಷ್ಠೆ ಎಂದು ಕರೆಯಲಾಗುತ್ತೆ. ಸಾಂಪ್ರದಾಯಿಕವಾಗಿ ಹಿಂದೂ ದೇವಾಲಯದ ಗರ್ಭಗೃಹಕ್ಕೆ ಆತ್ಮಾಲಯ ಅಂತ ಕರೀತಾರೆ. ಈ ಆಚರಣೆಯು ವಿಶಿಷ್ಟವಾಗಿ ಪೂಜೆ ಮಂತ್ರೋಪಚಾರಗಳಿಂದ ನಡೆಯುವಂಥದ್ದು. ಮೂರ್ತಿಗೆ ಸಕಲಾಭಿಷೇಕ ಮಾಡಿ, ಅಲಂಕಾರ ಭೂಷಣ ನೆರವೇರಿಸಿ, ಮುಖವು ಪೂರ್ವಕ್ಕೆ ಮಾಡಿ, ಸಕಲ ಸ್ತೋತ್ರಗಳೊಂದಿಗೆ ನ್ಯಾಸ ಸಮಾರಂಭ ಅಂದರೆ ಮೂರ್ತಿಯ ವಿವಿಧ ಭಾಗಗಳನ್ನು ಸ್ಪರ್ಶಿಸುವ ಕ್ರಿಯೆ, ವಿವಿಧ ಉಪಸ್ಥಿತಿಯನ್ನು ಕೈಗೊಂಡು ದೇವರುಗಳ ಸಂವೇದನಾಂಗಗಳಾಗಿ, ಇಂದ್ರ ಕೈಯಾಗಿ, ಬ್ರಹ್ಮ ಹೃದಯವಾಗಿ, ಸೂರ್ಯ ಕಣ್ಣುಗಳಾಗಿ ಇತ್ಯಾದಿಯನ್ನು ಆಹ್ವಾನಿಸುತ್ತಾ ಪುರೋಹಿತರು ನಿರ್ದಿಷ್ಟ ಮಂತ್ರಗಳನ್ನು ಪಠಿಸ್ತಾರೆ. ವಿಗ್ರಹಕ್ಕೆ ಪ್ರಾಣ ತುಂಬಲು ಸಕಲ ವಿಧಿ ನೆರವೇರಿಸ್ತಾರೆ. ಸಂತುಷ್ಟನಾದ ಭಗವಂತ ಆ ವಿಗ್ರಹಕ್ಕೆ ತನ್ನಂಶವನ್ನು ಅನುಗ್ರಹಿಸಿ ವಿರಾಜಮಾನನಾಗ್ತಾನೆ. ಆಗ ಅದು ಜೀವಕಳೆ ತುಂಬಿಕೊಳ್ಳುತ್ತೆ. ತದನಂತರವೇ ಕಣ್ಣುಗಳನ್ನು ತೆರೆಯಲಾಗುತ್ತೆ. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವಾಲಯದ ವಿಗ್ರಹದ ಮುಖವು ಯಾವಾಗಲೂ ಪೂರ್ವದ ಕಡೆಗೆ ಇರಬೇಕು. ಪೂರ್ವ ದಿಕ್ಕಿನಲ್ಲಿ ಸಕಾರಾತ್ಮಕ ಶಕ್ತಿ ಇದೆ ಎನ್ನುವ ನಂಬಿಕೆ ಇದ್ದ ಕಾರಣ ಸೂರ್ಯನು ಈ ದಿಕ್ಕಿನಲ್ಲಿ ಉದಯಿಸೋದ್ರಿಂದ ವಿಗ್ರಹಗಳನ್ನು ಪೂರ್ವಾಭಿಮುಖವಾಗಿ ಸ್ಥಾಪಿಸಬೇಕು ಎಂದು ಶಾಸ್ತ್ರಗಳು ಹೇಳ್ತವೆ.
ಹಿಂದೂ ಸಂಪ್ರದಾಯಗಳ ದೇವರ ವಿಗ್ರಹಕ್ಕೆ ಮೊದಲ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುತ್ತೆ. ಇನ್ನು ಮೂರ್ತಿ ಪ್ರತಿಷ್ಠಾಪನೆಯಾಗಬೇಕಂದ್ರೆ ಕೆಲವು ವಿಧಿ ವಿಧಾನಗಳಿವೆ. ಅದರಲ್ಲಿ ಮೊದಲಿಗೆ ಮಾಡುವುದೇ ಕರ್ಮಕುಟೀರ್. ಅಂದ್ರೆ ಮೂರ್ತಿಯನ್ನ ಕೆತ್ತಿಸಿದ ನಂತರ ಮೂರ್ತಿಯನ್ನ ಮಾಡಿದ ಕುಶಲಕರ್ಮಿಗಳ ಕೆಲಸದ ಸ್ಥಳದಲ್ಲಿ ಮೊದಲು ಅದನ್ನ ಶುದ್ಧೀಕರಿಸಬೇಕು. ಈ ಮೊದಲ ಹಂತವನ್ನ ಕರ್ಮಕುಟೀರ್ ಎಂದು ಕರೆಯಲಾಗುತ್ತೆ. ಕುಶಲಕರ್ಮಿ ಇಡೀ ಮೂರ್ತಿಯನ್ನ ದರ್ಬೆ ಹುಲ್ಲಿನಿಂದ ಶುದ್ಧೀಕರಿಸ್ತಾನೆ. ಈ ಮೊದಲ ಶಾಸ್ತ್ರದಲ್ಲಿ ಮೂರ್ತಿಯಿಂದ ಯಾವುದೇ ದುಷ್ಟ ಪ್ರಭಾವಗಳನ್ನು ತೆಗೆದುಹಾಕುತ್ತೆ. ನಂತರ ತುಪ್ಪ ಮತ್ತು ಜೇನುತುಪ್ಪದ ತೆಳುವಾದ ಪದರವನ್ನ ಕಣ್ಣುಗಳ ಮೇಲೆ ಲೇಪಿಸುವ ಮೂಲಕ ಮೂರ್ತಿಯ ಕಣ್ಣುಗಳನ್ನು ಮುಚ್ಚಲಾಗುತ್ತೆ. ನಂತರ ಋತ್ವಿಜರು 200 ಆಹುತಿಗಳು ಅಂದ್ರೆ ನೈವೇದ್ಯಗಳು ಅಥವಾ ಹೋಮಗಳನ್ನು ಮಾಡ್ತಾರೆ. ಮಂತ್ರಗಳನ್ನು ಪಠಿಸುವಾಗ ಕುಶಲಕರ್ಮಿಗಳ ಕಾರ್ಯಾಗಾರದಿಂದ ಹೊರಡುವ ಮೊದಲು ಮೂರ್ತಿಯ ಬಲ ಮಣಿಕಟ್ಟಿಗೆ ನಾಡಚಾಡಿ ಕಟ್ಟಲಾಗುತ್ತೆ. ಇನ್ನು ಎರಡನೆಯದು ಜಲದಿವಾಸ್. ಈ ವಿಧಾನದಲ್ಲಿ ಮೂರ್ತಿಯನ್ನ ಯಜ್ಞ ಮಂಟಪಕ್ಕೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಯಜ್ಞ ನಡೆಸಲಾಗುತ್ತೆ. ಇಲ್ಲಿ ಮೂರ್ತಿಯನ್ನ ನೀರಿನಲ್ಲಿ ಮುಳುಗಿಸಲಾಗುತ್ತೆ. ಮೂರ್ತಿಯನ್ನ ನೀರಿನಲ್ಲಿ ಮುಳುಗಿಸುವ ಉದ್ದೇಶವೆಂದರೆ ಮೂರ್ತಿಯು ಪರಿಪೂರ್ಣವಾಗಿದೆಯಾ ಅಥವಾ ಬಿರುಕುಗಳಿದೆಯಾ ಎಂಬುದನ್ನು ಪರಿಶೀಲಿಸಲಾಗುತ್ತೆ. ಮೂರ್ತಿಯೊಂದಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದ ಪಂಚಾಮೃತ ಮತ್ತು ಪೂಜಾ ದ್ರವ್ಯಗಳೊಂದಿಗೆ ಸೇರಿಸಲಾಗುತ್ತೆ. ನಂತರ ಆ ಕೊಳವನ್ನ ಬಟ್ಟೆಯಿಂದ ಮುಚ್ಚಿ ಅಗ್ನಿಯ ಮಂತ್ರಗಳನ್ನು ಪಠಿಸಲಾಗುತ್ತೆ. ನಂತರ ಬಟ್ಟೆಯನ್ನು ತೆಗೆದು ನಾದದೊಂದಿಗೆ ಮೂರ್ತಿಯನ್ನ ಜಾಗೃತಗೊಳಿಸಲಾಗುತ್ತೆ. ನಂತರ ಮೂರ್ತಿಯನ್ನ ನೀರಿನಿಂದ ತೆಗೆದು ಶುದ್ಧ ವಸ್ತ್ರದಿಂದ ಒರೆಸಲಾಗುತ್ತೆ. ಇನ್ನು ನಂತರದ್ದು ಧ್ಯಾನ ದಿವಾಸ್ ಆಚರಣೆ. ಇದರಲ್ಲಿ ನೆಲದ ಮೇಲೆ ಧಾನ್ಯಗಳು ಅಥವಾ ಬೇಳೆಕಾಳುಗಳು ಪದರವನ್ನು ಹರಡಲಾಗುತ್ತೆ. ಮೂರ್ತಿಯನ್ನ ಧಾನ್ಯಗಳ ರಾಶಿಯ ಪದರದ ಮೇಲೆ ಮಲಗಿಸಿ ಸಂಪೂರ್ಣವಾಗಿ ಧಾನ್ಯದಿಂದ ಮುಚ್ಚಲಾಗುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಅಕ್ಕಿ ಅಥವಾ ಗೋಧಿ ಧಾನ್ಯಗಳನ್ನು ಬಳಸಲಾಗುತ್ತೆ, ಯಾಕಂದರೆ ನೀರಿನಾಂಶವನ್ನು ಹೀರಿಕೊಳ್ಳಲಿ ಎಂದು. ಇನ್ನು ನಂತರದ ವಿಧಾನ ವೃಥಾ ದಿವಸ್. ಈ ಪದ್ಧತಿಯಲ್ಲಿ ಹಸುವಿನ ತುಪ್ಪದಲ್ಲಿ ಅದ್ದಿದ ಹತ್ತಿಯ ತುಂಡನ್ನು ಮೂರ್ತಿಯ ಪಾದದ ಹೆಬ್ಬೆರಳಿಗೆ ಇಡ್ತಾರೆ. ಮೂರ್ತಿಯನ್ನ ಮತ್ತೆ ಜಾಗೃತಗೊಳಿಸಲಾಗುತ್ತೆ. ಇನ್ನು ನಂತರದ ವಿಧಾನವೇ ಸ್ನಾಪನೆ. ಇದನ್ನೇ ಸ್ನಪನ್ ಅಥವಾ ಅಭಿಷೇಕ ಎನ್ನುತ್ತಾರೆ. ಹಾಲು, ನೀರು ಇನ್ನೂ ಮುಂತಾದ ದ್ರವದಿಂದ ಮೂರ್ತಿಯನ್ನ ಅಭಿಷೇಕ ಮಾಡಲಾಗುತ್ತೆ. ಈ ವಿಧಿಯಲ್ಲಿ ಪಂಚಾಮೃತ, ವಿವಿಧ ಪರಿಮಳಯುಕ್ತ ಹೂಗಳು ಮತ್ತು ಎಲೆಗಳ ಸಾರವನ್ನು ಹೊಂದಿರುವ ನೀರು, ಹಸುವಿನ ಕೊಂಬಿನಲ್ಲಿ ಮಾಡುವ ಅಭಿಷೇಕ, ಕಬ್ಬಿನ ರಸದಂತಹ 108 ವಿವಿಧ ರೀತಿಯ ವಸ್ತುಗಳನ್ನು ಶುದ್ಧೀಕರಣಕ್ಕೆ ಬಳಸಲಾಗುತ್ತೆ. ಪ್ರತಿ ಪಾತ್ರೆಯಲ್ಲಿ ಒಂದು ದ್ರವ್ಯವನ್ನು ಇರಿಸಲಾಗುತ್ತೆ. 108 ಮಡಕೆಗಳನ್ನು ಮೂರ್ತಿಯ ಮುಂದೆ ಇರಿಸಲಾಗುತ್ತೆ. ಇದರಲ್ಲಿ ದಕ್ಷಿಣಕ್ಕೆ 11 ಮಡಕೆಗಳು, ಮಧ್ಯಕ್ಕೆ 11 ಮಡಕೆಗಳು, ಇನ್ನುಳಿದ ಮಡಕೆಗಳು ಉತ್ತರ ದಿಕ್ಕಿಗೆ ಇರಿಸಲಾಗುತ್ತೆ. ನಂತರ ಪ್ರತಿ ದಿಕ್ಕಿನ ಮಡಕೆಗಳನ್ನು ತೆಗೆದು ವಿಧಿವತ್ತಾಗಿ ಮೂರ್ತಿಯ ಅಭಿಷೇಕವನ್ನು ನಡೆಸ್ತಾರೆ. ಪ್ರತಿಯೊಂದು ದ್ರವ್ಯವು ತನ್ನದೇ ಆದ ವಿಶೇಷ ಮಂತ್ರವನ್ನು ಹೊಂದಿದ್ದು ಆ ನಿರ್ದಿಷ್ಟ ಪಾತ್ರೆಯೊಂದಿಗೆ ಅಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ಮಂತ್ರ ಪಠಿಸುತ್ತಾ ಮಾಡಬೇಕು. ಹೀಗೆ ಪರಿಪೂರ್ಣವಾದ ನಂತರ ಮೂರ್ತಿಗೆ ಶಕ್ತಿ ಆವಾಹನೆಯಾಗತ್ತೆ. ನಂತರದ ವಿಧಾನವೇ ನೇತ್ರ ಅನಾವರಣ. ಮೂರ್ತಿಯನ್ನು ಕೆತ್ತಿದ ಕುಶಲಕರ್ಮಿಯು ಮೂರ್ತಿಯ ಮುಖದ ಮುಂದೆ ಕನ್ನಡಿಯನ್ನು ಹಿಡಿದು ನಿಲ್ತಾರೆ. ಮೂರ್ತಿಯ ಕಣ್ಣುಗಳನ್ನು ಪರೋಕ್ಷವಾಗಿ ನೋಡುವ ಮೂಲಕ ಕನ್ನಡಿಯ ಮೂಲಕ ಪ್ರತಿಫಲಿಸುತ್ತೆ. ಆಗ ಜೇನುತುಪ್ಪ ಮತ್ತು ತುಪ್ಪದ ಪದರವನ್ನು ಚಿನ್ನದ ಶಾಲಕ ಅಂದರೆ ಚಿನ್ನದ ಸೂಜಿಯಿಂದ ತೆಗೆಯಲಾಗುತ್ತೆ. ಇದನ್ನು ನೇತ್ರ ಅನಾವರಣ ವಿಧಿ ಅಂತ ಕರೀತಾರೆ. ಇಲ್ಲಿ ಕನ್ನಡಿಯನ್ನು ಬಳಸೋದಕ್ಕೆ ಕಾರಣ ಅಂದರೆ ಮೂರ್ತಿಯ ಕಣ್ಣುಗಳನ್ನು ತೆರೆದ ನಂತರ ಅದರ ಮೊದಲ ದೃಷ್ಟಿ ಮನುಷ್ಯನ ಮೇಲೆ ಬೀಳಬಾರದು. ಇದಾದ ಬಳಿಕ ಹಣ್ಣು ಹಂಪಲನ್ನು ಇಟ್ಟು ನೈವೇದ್ಯ ನೀಡಲಾಗುತ್ತೆ. ಇನ್ನು ನಂತರದ್ದು ಶೋಷೋಪಚಾರ ಪೂಜೆ. ಈ ವಿಧಾನದಲ್ಲಿ ಮೂರ್ತಿಯನ್ನು ಒಣಗಿಸಿ ಒರೆಸಿದ ನಂತರ ಒಂದು ರಾತ್ರಿಯ ವಿಶ್ರಾಂತಿಗಾಗಿ ಆಹಾರ ಮತ್ತು ನೀರಿನ ಮಡಕೆಯೊಂದಿಗೆ ಹೊಸ ಹಾಸಿಗೆ ಮೇಲೆ ಇಡಲಾಗುತ್ತೆ. ನಿದ್ರೆಗಾಗಿ ನಿದ್ರಾದೇವಿಯನ್ನ ಮಂತ್ರಗಳೊಂದಿಗೆ ಆಹ್ವಾನಿಸಲಾಗುತ್ತೆ. ರಾತ್ರಿ ಇಡೀ 10 ಬ್ರಾಹ್ಮಣರು ಯಜ್ಞದಲ್ಲಿ ನಿರಂತರವಾಗಿ 200 ಹೋಮಗಳನ್ನು ಮಾಡ್ತಾರೆ. ಪಂಡಿತರು 8 ದಿಕ್ಕುಗಳಲ್ಲಿ ತುಪ್ಪದ ಆಹುತಿಯನ್ನು ಅರ್ಪಿಸಿದರೆ 1 ಹನಿ ತುಪ್ಪವನ್ನು ನೀರಿನ ಪಾತ್ರೆಯಲ್ಲಿ ಇರಿಸಲಾಗುತ್ತೆ. ಬೆಳಗ್ಗೆ ಉತ್ತಿಷ್ಟ ಮಂತ್ರಗಳನ್ನು ಪಠಿಸುವಾಗ ಮಲಗಿರುವ ಮೂರ್ತಿಯನ್ನು ಎಚ್ಚರಗೊಳಿಸಲು ಈ ಮಡಕೆಯಿಂದ ನೀರನ್ನು ಚಿಮುಕಿಸಲಾಗುತ್ತೆ. ನಂತರ ಮೂರ್ತಿಯನ್ನು ಯಜ್ಞ ಮಂಟಪದಿಂದ ಮಂದಿರದ ಗರ್ಭಗೃಹಕ್ಕೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಪಿಂಡಕ ಅಥವಾ ಪೀಠ ಮೇಲೆ ಇರಿಸಿ ಮಂಗಳಾಷ್ಟಕವನ್ನು ಪಠಿಸುತ್ತಿರುವಾಗ ಪಿಂಡಕಕ್ಕೆ ಮೂರ್ತಿಯನ್ನು ಅಳವಡಿಸಲಾಗುತ್ತೆ. ನಂತರ ಋತ್ವಿಜರು, ಪಂಡಿತರು ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲು ಗರ್ಭಗೃಹವನ್ನು ಪ್ರವೇಶಿಸ್ತಾರೆ. ಇನ್ನು ಕೊನೆಯ ಹಂತ ಅಂದರೆ ಅದುವೇ ಪ್ರಾಣ ಪ್ರತಿಷ್ಠಾ ವಿಧಿಗಳು. ಅದು ಪರಮಾತ್ಮನ ನೆಲೆಯಾಗಲು ಸಿದ್ಧವಾದ ವೈಕುಂಠವಾಗಿರುತ್ತೆ. ಪ್ರಾಣ ಪ್ರತಿಷ್ಠೆಯನ್ನು ಸಾಮಾನ್ಯರಿಂದ ನೆರವೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬೇಕು.
ಪಂಚರಾತ್ರ ಆಗಮ ಶಾಸ್ತ್ರಗಳ ವೈಹಾಯಸಿ ಸಂಹಿತೆ ಹೀಗೆ ಹೇಳುತ್ತೆ: ಯಾರ ಪ್ರತಿಯೊಂದು ಅಂಗದಲ್ಲಿ ಪರಮಾತ್ಮನು ಸಂಪೂರ್ಣವಾಗಿ ನೆಲೆಸಿದ್ದಾನೋ ಆ ಶುದ್ಧ ಮಹಾಪುರುಷನು ಮಾತ್ರ ಪ್ರಾಣ ಪ್ರತಿಷ್ಠೆಗೆ ಅರ್ಹನಾಗಿರುತ್ತಾನೆ. ಯಾಕಂದರೆ ಅವನು ಮಾತ್ರ ಪರಮಾತ್ಮನನ್ನು ತನ್ನೊಳಗೆ ಆವಾಹಿಸಿಕೊಳ್ಳಬಲ್ಲ. ಅವನ ಹೃದಯವು ಮೂರ್ತಿಯಲ್ಲಿದೆ ಎಂದು ಉಲ್ಲೇಖಿಸುತ್ತೆ. ಇನ್ನು ನಂತರ ನ್ಯಸ್ವಿಧಿಯು ಪ್ರಾಣ ಪ್ರತಿಷ್ಠೆಯ ಮೊದಲ ಹೆಜ್ಜೆ. ನ್ಯಾಸ್ ಎಂದರೆ ಸ್ಪರ್ಶಿಸುವುದು ಎಂದರ್ಥ. ನ್ಯಾಸ್ವಿಧಿಯು ಮೂರ್ತಿಯ ವಿವಿಧ ಭಾಗಗಳಲ್ಲಿ ಬ್ರಹ್ಮ, ಇಂದ್ರ, ಸೂರ್ಯ ಮತ್ತು ಇತರ ದೇವತೆಗಳನ್ನು ಆಹ್ವಾನಿಸಲಾಗುತ್ತೆ. ಪರಮಾತ್ಮನ ಬೀಜ್ ಮಂತ್ರವನ್ನು ಪಠಿಸುತ್ತಾ ದರ್ಬೆ ಹುಲ್ಲು ಅಥವಾ ಶಾಲಕ ಅಂದರೆ ಚಿನ್ನದ ಸೂಜಿಯನ್ನ ವಿಧಿವತ್ತಾಗಿ ಮೂರ್ತಿಯ ತಲೆಯಿಂದ ಅದರ ಪಾದದವರೆಗೆ ಸ್ಪರ್ಶಿಸುತ್ತಾ ಪ್ರಾರಂಭವಾಗುತ್ತೆ. ಪರಮಾತ್ಮನನ್ನ ಆವಾಹಿಸುವ ಬೀಜಾಕ್ಷರಿ ಮಂತ್ರಗಳನ್ನು ಪಠಿಸುವಾಗ ಸತ್ಪುರುಷನು ತನ್ನ ಕೈಗಳನ್ನು ಮೂರ್ತಿಯಿಂದ ಕೆಲವು ಇಂಚುಗಳಷ್ಟು ದೂರದಲ್ಲಿಡುತ್ತಾನೆ. ಆಗ ಪರಮಾತ್ಮನ ದೈವಿಕ ಶಕ್ತಿ ಸತ್ಪುರುಷನಿಂದ ಹೊರಹೊಮ್ಮಿ ಮೂರ್ತಿಯನ್ನು ಪ್ರವೇಶಿಸುತ್ತೆ. ಆಗ ಗರ್ಭಗುಡಿಯ ತಾಪಮಾನ ಅಧಿಕವಾಗೋಕೆ ಶುರುವಾಗುತ್ತೆ. ಕಿವಿಗಳೆಲ್ಲ ಬಿಸಿಯಾಗತ್ವೆ. ಮೊದಲು ಪ್ರಾಣ ಅಂದರೆ ಉಸಿರು ಮೂರ್ತಿಯನ್ನು ಪ್ರವೇಶಿಸುತ್ತೆ. ನಂತರ ಜೀವ ಅಂದರೆ ಆತ್ಮ ಪ್ರವೇಶಿಸುತ್ತೆ. ಕೊನೆಯದಾಗಿ 10 ಇಂದ್ರಿಯಗಳನ್ನು ಮೂರ್ತಿಯಲ್ಲಿ ತುಂಬಿಸಲಾಗುತ್ತೆ. ತದನಂತರವೇ ಮೂರ್ತಿಯ ಕಣ್ಣುಗಳನ್ನು ನಿಧಾನಕ್ಕೆ ತೆರೆಯಲಾಗುತ್ತೆ. ಆಗ ಚಿನ್ನದ ಶಾಲಕದೊಂದಿಗೆ ತುಪ್ಪ ಮತ್ತು ಜೇನುತುಪ್ಪದ ಲೇಪನವನ್ನು ತೆಗೆಯಲಾಗುತ್ತೆ. ಈ ಅಂತಿಮ ವಿಧಿಯು ಪ್ರಾಣ ಪ್ರತಿಷ್ಠಾಪನೆಯನ್ನು ಪೂರ್ಣಗೊಳಿಸುತ್ತೆ. ಆಗ ಪರಮಾತ್ಮ ಸಂಪೂರ್ಣವಾಗಿ ಮೂರ್ತಿಯೊಳಗೆ ನೆಲೆ ನಿಂತು ಸಂತುಷ್ಟನಾಗ್ತಾನೆ. ಮಂದಸ್ಮಿತನಾಗಿ ಭಕ್ತಾದಿಗಳನ್ನು ಕರುಳು ತುಂಬಿದ ಮಮತೆಯಿಂದ ತಾಯಿ ಮಕ್ಕಳನ್ನು ನೋಡುವಂತೆ ಅನುಗ್ರಹ ನೀಡಿ ಆಶೀರ್ವದಿಸ್ತಾನೆ. ಅಂದಿನಿಂದ ಆ ಮೂರ್ತಿ ಅಥವಾ ವಿಗ್ರಹ ಕೇವಲ ವಿಗ್ರಹವಾಗಿರೋದಿಲ್ಲ, ಅಲ್ಲಿ ಸಾಕ್ಷಾತ್ ದೈವವೇ ನೆಲೆ ನಿಂತಿರುತ್ತೆ. ಅಲ್ಲಿಗೆ ಶ್ರೀ ಬಾಲರಾಮನಾಗಿ ವಿರಾಜಮಾನನಾಗಿ ಕಿರುನಗೆ ಬೀರುತ್ತಾ ಮಂದಸ್ಮಿತನಾಗಿ ಬದಲಾದ ಶ್ರೀ ಬಾಲರಾಮ. ಈ ವೈಭೋಗವನ್ನು ಕಣ್ತುಂಬಿಕೊಂಡವರು ಕಣ್ಣೀರಾಗಿದ್ದಂತೂ ಸುಳ್ಳಲ್ಲ. ಆ ಭಗವಂತ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.